ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು KCET ವಿದ್ಯಾರ್ಥಿಗಳ ಆಪ್ಷನ್ಸ್ಗೆ ಸಂಬಂಧಪಟ್ಟಂತೆ ಈಗ ಬಂದಿರತಕ್ಕಂತಹ ಅಪ್ಡೇಟ್ನ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗಾಗಲೇ KCET ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡುಗಡೆ ಮಾಡಿದ್ರಲ್ವಾ. ಸೊ ಕಳೆದ ವರ್ಷದಲ್ಲೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ ಸೀಕ್ರೆಟ್ ಕೀ ಅಂತ ಹೇಳಿ ಇರ್ತಿತ್ತು. ಬಟ್ ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ ನೀವು ಎಲ್ಲೇ ಹುಡುಕಿದ್ರು ಸೀಕ್ರೆಟ್ ಕೀ ಕಾಣೋದಿಲ್ಲ. ಸೊ ಈ ವರ್ಷ QR ಕೋಡನ್ನು ನೀಡಿದರು. ಸೊ ಸೀಕ್ರೆಟ್ ಕೀ ಬದಲಿಗೆ ಲಾಸ್ಟ್ ಇಯರಲ್ಲೆಲ್ಲ ಸೀಕ್ರೆಟ್ ಕೀಯನ್ನು ಕೊಡ್ತಿದ್ರು. ಬಟ್ ಈಗ ಬಂದಿರತಕ್ಕಂತಹ ಆಪ್ಷನ್ ಅಪ್ಡೇಟ್ ಏನು ಅಂತಂದರೆ, ಸೀಕ್ರೆಟ್ ಕೀಗೆ ಸಂಬಂಧಪಟ್ಟಂತೆ ನಮ್ಮ KA ಕಡೆಯಿಂದ ಈಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಆದಷ್ಟು ಬೇಗ ನಿಮಗೆ ಸೀಕ್ರೆಟ್ ಕೀಯನ್ನು ನೀಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಈಗ QR ಕೋಡು ಇದೆ ಆ್ಯಂಡ್ ನಿಮ್ಮ ಮೊಬೈಲ್ ನಂಬರ್ಗೂ ಸಹ OTPಯನ್ನು ಕಳಿಸಲಾಗುತ್ತೆ ಅಂತ ಹೇಳಿ ಸಹ ತಿಳಿಸಿದರು. ಬಟ್ ಈಗ ತಿಳಿಸಿರ್ತಕ್ಕಂತಹ ಮಾಹಿತಿ ಏನಂತಂದರೆ, ಸೊ ಆಪ್ಷನ್ಸ್ಗೆ ನೀವು ಲಾಗಿನ್ ಆಗೋದಕ್ಕೆ ಸೀಕ್ರೆಟ್ ಕೀಯನ್ನು ಸಹ ಬಿಡುಗಡೆ ಮಾಡಲಾಗುತ್ತೆ ಅತಿ ಶೀಘ್ರದಲ್ಲಿ ಅಂತ ಹೇಳಿ ಈಗ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ನಿಮ್ಮ ಆಪ್ಷನ್ಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಅಪ್ಡೇಟ್ಸ್ಗಳು ಬಂದ ನಂತರ ಆದಷ್ಟು ಬೇಗನೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.